ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶಿರಸಿ ಮಾರಿಕಾಂಬಾ ಜಾತ್ರೆಯ ಬಗ್ಗೆ ತಿಳಿಯೋಣ. ಹಾಗೂ ಮಹಾತ್ಮ ಗಾಂಧೀಜಿ ಕೂಡ ದೇವಿ ದರ್ಶನ ಪಡೆದಿದ್ದರು ಅಂತೆ. ಅದು ಯಾವಾಗ ಮತ್ತು ಹೇಗೆ ಅಂತ ನೋಡೋಣ. ಹಾಗೂ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ದಕ್ಷಿಣ ಭಾರತದ ವ್ಯಾಪ್ತಿಯ ಬಹುದೊಡ್ಡ ಜಾತ್ರೆಗಳಲ್ಲಿ ಒಂದೆಂದು ಪರಿಗಣಿತವಾಗಿರುವ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಬರೋಬ್ಬರಿ 10 ದಿನಗಳ ಕಾಲ ಈ ಜಾತ್ರೆಯ ಸಡಗರ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಪ್ರತಿದಿನವೂ ಪಾಲ್ಗೊಳ್ಳುವುದು ಒಂದು ವಿಶೇಷವಾಗಿದೆ. ಶ್ರೀ ಮಾರಿಕಾಂಬಾ ದೇವಾಲಯದಿಂದ ಅರ್ಧ ಕಿಲೋಮೀಟರ್ ದೂರದ ಬಿಡಕಿ ಬಯಲು ಪ್ರದೇಶದಲ್ಲಿ ಜಾತ್ರಾ ಮಹೋತ್ಸವ ಮೇಳೈಸುವುದು ಮತ್ತೊಂದು ಪ್ರಮುಖ ಸಂಗತಿಯಾಗಿದೆ ಗೆಳೆಯರೆ. ಜಾತ್ರಾ ಮಹೋತ್ಸವವು ವಿವಾಹ ಮಂಗಲೋತ್ಸವ ಮೂಲಕ ಪ್ರಾರಂಭವಾಗಿ 10 ದಿನಗಳ ನಂತರ ಶ್ರೀ ಮಾರಿಕಾಂಬೆಯ ಅಮಂಗಳವಾಗಿ ಜಾತ್ರೆ ಮುಕ್ತಾಯಗೊಳ್ಳುವುದು ಮತ್ತೊಂದು ವೈಶಿಷ್ಟ್ಯತೆಯಾಗಿದೆ ಗೆಳೆಯರೆ. ಈ ದೇವಸ್ಥಾನದ ಇತಿಹಾಸವು 3.5 ಶತಮಾನಗಳಷ್ಟು ಹಳೆಯದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ 3.5 ಶತಮಾನಗಳ ಇತಿಹಾಸವಿದೆ. ಸ್ಥಳೀಯ ಕೋಟೆ ಕೆರೆಯ ನೀರಿನಲ್ಲಿ ಪತ್ತೆಯಾದ ವಿಗ್ರಹವನ್ನು ಸೋದೆ ಅರಸರ ಕಾಲದಲ್ಲಿ ಪ್ರತಿಷ್ಠಾಪಿಸಲಾಯಿತು ಎಂಬ ಮಾಹಿತಿ ಲಭ್ಯವಾಗುತ್ತದೆ. ಪ್ರಾರಂಭದ ಸುಮಾರು 2.5 ಶತಮಾನಗಳ ಕಾಲ ಸ್ಥಳೀಯ ಹಿರಿಯರು ಪ್ರಮುಖರು ಸೇರಿ ದೇವಾಲಯದ ಆಡಳಿತವನ್ನು ನಡೆಸುತ್ತಿದ್ದರು. ಆದರೆ ಈಗ 70 ವರ್ಷಗಳ ಹಿಂದೆ ದೇವಾಲಯದ ಆಡಳಿತ ನಿರ್ವಹಣೆ ಬದಲಾಗಿದೆ. 1956ರಿಂದ ದೇವಾಲಯದ ಆಡಳಿತವು ಜಿಲ್ಲಾ ನ್ಯಾಯಾಧೀಶರ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಪ್ರತಿ 5 ವರ್ಷಕ್ಕೊಮ್ಮೆ 5 ಮಂದಿ ಸದಸ್ಯರನ್ನು ದೇವಾಲಯದ ಆಡಳಿತಕ್ಕೆ ಜಿಲ್ಲಾ ನ್ಯಾಯಾಧೀಶರು ನೇಮಿಸುತ್ತಾರೆ. ಈ 5 ಮಂದಿ ಧರ್ಮದರ್ಶಿಗಳು ಸಮಾಜದ ವಿವಿಧ ವರ್ಗಗಳು ಸಮುದಾಯಗಳನ್ನು ಪ್ರತಿನಿಧಿಸುತ್ತಾರೆ. ಜಿಲ್ಲಾ ನ್ಯಾಯಾಧೀಶರ ಮಾರ್ಗದರ್ಶನದಲ್ಲಿ ಧರ್ಮದೃಷ್ಟಿ ಮಂಡಲ ಕಾರ್ಯನಿರ್ವಹಣೆ ಮಾಡುತ್ತಿರುತ್ತದೆ. ದೇವಾಲಯದ ಎಲ್ಲ ಪ್ರಮುಖ ಯೋಜನೆಗಳು ಹಾಗೂ ಕಾಮಗಾರಿಗಳು ಕಾರ್ಯಕ್ರಮಗಳಿಗೆ ಜಿಲ್ಲಾ ನ್ಯಾಯಾಧೀಶರ ಅನುಮತಿ ಅನಿವಾರ್ಯವಾಗಿದೆ. ಬಾಬುದಾರರು ದೇವಾಲಯದ ಆಡಳಿತ ನಿರ್ವಹಣೆಯಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ಬಾಬುದಾರ್ ಕುಟುಂಬಗಳ ಪಾತ್ರವು ಅತಿ ಮಹತ್ವದ್ದಾಗಿದೆ ಗೆಳೆಯರೆ. ದೇವಾಲಯದ ಪ್ರತಿನಿತ್ಯದ ಕಾರ್ಯಗಳು ಹಾಗೂ ದ್ವೈವಾರ್ಷಿಕ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾನಾ ಜವಾಬ್ದಾರಿಗಳನ್ನು ಬಾಬುದಾರ್ ಕುಟುಂಬಗಳವರು ನಿರ್ವಹಿಸುತ್ತಾರೆ. ಬಹುತೇಕ ಪ್ರತಿಫಲಾಪೇಕ್ಷೆ ಇಲ್ಲದೆಯೇ ಈ ಕಾರ್ಯ ಮಾಡುತ್ತಾರೆ. ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಕಾರಣರಾಗುತ್ತಾರೆ ಗೆಳೆಯರೆ. ನಿಮಗೊಂದು ವಿಷಯ ಗೊತ್ತಾ? ಅದು ಏನೆಂದರೆ, ಮಹಾತ್ಮ ಗಾಂಧೀಜಿಯವರು ಕೂಡ ಈ ನಮ್ಮ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ಅವಾಗಿನಿಂದ ಪ್ರಾಣಿ ಬಲಿಯನ್ನು ತಪ್ಪಿಸಿದ್ದಾರೆ. ಹೌದು ಗೆಳೆಯರೆ, ಕಳೆದೊಂದು ಶತಮಾನದಿಂದ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ ಪ್ರಾಣಿ ಬಲಿ ಇಲ್ಲ ಎನ್ನುವುದು ಮತ್ತೊಂದು ವಿಶೇಷವಾಗಿದೆ. ಇದಕ್ಕೊಂದು ಅತಿ ಮಹತ್ವದ ಕಾರಣವೂ ಇದೆ. 1930ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಉತ್ತರ ಕನ್ನಡದ ಶಿರಸಿಗೆ ಬಂದಿದ್ದರು. ಆಗ ಸ್ಥಳೀಯ ಪ್ರಮುಖರು ಮಾರಿಕಾಂಬಾ ದೇವಾಲಯಕ್ಕೆ ಆಗಮಿಸುವಂತೆ ಗಾಂಧೀಜಿಯವರನ್ನು ವಿನಂತಿಸಿಕೊಂಡರು. ಆದರೆ ಆಗಿನ ಸಮಯದಲ್ಲಿ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಬಹಿರಂಗವಾಗಿ ಪ್ರಾಣಿ ಬಲಿ ನೀಡಲಾಗುತ್ತದೆ ಎಂಬ ವಿಷಯ ತಿಳಿದ ಗಾಂಧೀಜಿ ಅವರಿಗೆ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಹೀಗೆ ಕೋಣ ಬಲಿ ನೀಡುವುದಿಲ್ಲ ಎಂಬ ಘೋಷಣೆ ಮಾಡಿದರೆ ಮಾತ್ರ ದೇವಾಲಯಕ್ಕೆ ಬರುವುದಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಈ ವಿಷಯದ ಕುರಿತು ಪರ ಮತ್ತು ವಿರುದ್ಧವಾಗಿ ಭಾರೀ ವಾಗ್ವಾದ ಪ್ರಮುಖರಲ್ಲಿ ನಡೆಯಿತು. ಅಂತಿಮವಾಗಿ ಜಾತ್ರೆಯ ಸಂದರ್ಭದಲ್ಲಿ ಕೋಣದ ಬಲಿ ಕೊಡುವುದಿಲ್ಲ ಎಂಬ ವಾಗ್ವಾದ ಮಾಡಲಾಯಿತು. ಈ ಘೋಷಣೆಯಿಂದ ಸಂತಸಗೊಂಡ ಮಹಾತ್ಮ ಗಾಂಧೀಜಿಯವರು ದೇವಾಲಯಕ್ಕೆ ಬಂದು ದೇವಿಯ ದರ್ಶನ ಪಡೆದರು ಎಂಬ ಮಾಹಿತಿ ಲಭ್ಯವಾಗುತ್ತದೆ. ದೇವಾಲಯದಲ್ಲಿ ಈಗಲೂ ಕೂಡ ಪಟ್ಟಣದ ಕೋಣವನ್ನು ಸಾಕಲಾಗುತ್ತದೆ. ಆದರೆ ಅದನ್ನು ಬಲಿ ಕೊಡುವ ಸಂಪ್ರದಾಯ ಸಂಪೂರ್ಣವಾಗಿ ಬಂದ್ ಆಗಿದೆ ಗೆಳೆಯರೆ. ಮತ್ತೊಂದು ವಿಶೇಷತೆ ಏನೆಂದರೆ, ಈ ಜಾತ್ರೆಗೆ ಆಗಮಿಸಿದ ಲಕ್ಷಾಂತರ ಜನರಿಗೆ
ಅನ್ನ ಪ್ರಸಾದ ಹಾಗೂ ಲಡ್ಡು ಪ್ರಸಾದವನ್ನು ಕೊಡಲಾಗುತ್ತದೆ ಗೆಳೆಯರೇ. ಹೌದು ಗೆಳೆಯರೇ, ಕಳೆದ 3-4 ಜಾತ್ರೆಗಳ ಸಂದರ್ಭದಿಂದ ಜಾತ್ರಾ ಮಹೋತ್ಸವದ 10 ದಿನಗಳ ಕಾಲ ಭಕ್ತಾದಿಗಳಿಗೆ ದೇವಾಲಯದಿಂದ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನ 10-20 ಸಾವಿರ ಮಂದಿ ಅನ್ನಪ್ರಸಾದ ಸ್ವೀಕರಿಸುತ್ತಾರೆ. ಭಕ್ತಾದಿಗಳು ಮಧ್ಯಾಹ್ನದ ವೇಳೆ ಊಟಕ್ಕಾಗಿ ಪರದಾಟ ಮಾಡುವುದು ತಪ್ಪಿದಂತಾಗಿದೆ. ಕಳೆದ ವರ್ಷದ ಜಾತ್ರೆಯಿಂದ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. 2 ಲಕ್ಷಕ್ಕೂ ಹೆಚ್ಚು ಲಡ್ಡು ತಯಾರಿಸಲಾಗುತ್ತಿದೆ. ಹಗಲು ರಾತ್ರಿ ಎನ್ನುವುದಿಲ್ಲ. ಜಾತ್ರೆಯ 10 ದಿನಗಳ ಅವಧಿಯಲ್ಲಿ ಹಗಲು ರಾತ್ರಿ ಎಂಬ ಭೇದವೇ ಇಲ್ಲದಂತೆ ಲಕ್ಷಾಂತರ ಮಂದಿ ಭಕ್ತರು ಪ್ರತಿದಿನವೂ ಜಾತ್ರೆ ಪೇಟೆಯಲ್ಲಿ ಸುತ್ತಾಡುತ್ತಿರುವುದು ಕಂಡುಬರುತ್ತಿದೆ. ದೇವಿಯ ದರ್ಶನ ಪಡೆದು ಪೂಜೆ ಪುನಸ್ಕಾರ, ಸೇವೆ, ಹರಕೆ, ತುಲಾಭಾರ ಸಲ್ಲಿಸಲಾಗುತ್ತದೆ ಗೆಳೆಯರೇ. ನಂತರದಲ್ಲಿ ಜಾತ್ರಾ ಪೇಟೆ ತಿರುಗುತ್ತಾರೆ. 10 ಹಲವು ಆಕರ್ಷಕ ವೈವಿಧ್ಯ ಅಂಗಡಿಗಳು ಜಾತ್ರಾ ಪೇಟೆಯ ಆಕರ್ಷಣೆ ಹೆಚ್ಚಿಸುತ್ತಿವೆ ಗೆಳೆಯರೇ, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದ ಗೆಳೆಯರೇ.